ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ವ್ಲಾಗ್ಸ್ ವಿತ್ ಸುಕನ್ಯಾ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಒಳ್ಳೆ ಮಾಹಿತಿ ಜೊತೆಗೆ ಒಂದು ಒಳ್ಳೆ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಸೊ ಏನು ಅಂತ ನೋಡೋಣ ಬನ್ನಿ, ವಿಡಿಯೋನ ಶುರು ಮಾಡೋಣ. ಇದು ರಾಮನವಮಿ ದಿವಸ ತೆಗೆದಿರೋಂತಹ ವ್ಲಾಗು. ನಾನು ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ಹೊರಟಿದ್ದೀನಿ. ಎಲ್ಲಿಗೆ ಅಂದರೆ ನಮ್ಮ ಕಾಲೋನಿಗೆ, ಅಂದರೆ ನಮ್ಮ ಕ್ವಾರ್ಟರ್ಸಿಗೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ನನ್ನ ಯಜಮಾನರು ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಕಾಲೋನಿಲಿ ಆಲ್ಮೋಸ್ಟ್ ಎಲ್ಲ ಸ್ಟೇಟವರು ಇರ್ತಾರೆ, ಎಲ್ಲ ಸ್ಟೇಟಿನ ಜನಗಳು ನಿಮಗೆ ಸಿಗ್ತಾರೆ. ಸೊ ಹಾಗಾಗಿ ಇವತ್ತೊಂದು ವಿಶೇಷವಾದಂತಹ ಪೂಜೆ ನಡೀತಾ ಇದೆ. ನಮ್ಮ ಕಾಲೋನಿ ಒಳಗೇನೆ CSF ಇರೋವಂಥ ಒಂದು ಏರಿಯಲ್ಲಿ ಒಂದು ಚಿಕ್ಕದಾಗಿರೋಂಥ ಒಂದು ದೇವಸ್ಥಾನನ ಕಟ್ಟಿದ್ದಾರೆ. ಮುಂಚೆ ಇನ್ನೂ ಸ್ವಲ್ಪ ಚಿಕ್ಕದಾಗಿತ್ತು, ಇವಾಗ ಸ್ವಲ್ಪ ರೀಕನ್ಸ್ಟ್ರಕ್ಟ್ ಮಾಡಿ ಎಲ್ಲ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಹೋದ ತಿಂಗಳು ಕೂಡ ಉದ್ಘಾಟನೆ ಎಲ್ಲ ಆಯಿತು. ಸೊ ಹಾಗಾಗಿ ಇಲ್ಲಿ ಇವತ್ತು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಒಂದು ಕಳಸ ಯಾತ್ರೆ ಪೂಜೆಯನ್ನು ಇಟ್ಕೊಂಡಿದ್ದಾರೆ. ಸೊ ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತ ನಾನು ಬಂದಿದ್ದೀನಿ. ಸೊ ಫಸ್ಟ್ ದೇವಸ್ಥಾನ ಹೇಗಿದೆ ನೋಡೋಣ. ನೋಡಿ ಎಷ್ಟು ಚಿಕ್ಕದಾಗಿ ಚೊಕ್ಕವಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಮುಂಚೆ ಶಿವಲಿಂಗ ಇರಲಿಲ್ಲ, ಹಾಗಾಗಿ ಈ ಸಲ ಅದನ್ನು ಸಹ ಪ್ರತಿಷ್ಠಾಪನೆ ಮಾಡಿ ಈ ರೀತಿ ದೇವಸ್ಥಾನನ ಶುರು ಮಾಡಿದ್ದಾರೆ. ನವರಾತ್ರಿ ಅಂದರೆ ನಮಗೆಲ್ಲ ಅಂದರೆ ಸೌತ್ ಇಂಡಿಯನ್ಸ್ಗೆ ಅಥವಾ ದಕ್ಷಿಣ ಭಾರತದವ್ರಿಗೆ ಏನು ನೆನಪಾಗುತ್ತೆ, ದಸರಾ ಟೈಮಲ್ಲಿ ಬರುತ್ತಲ್ಲ, ಅದು ಮಾತ್ರ ನಮಗೆ ನವರಾತ್ರಿ ಗೊತ್ತಾಗುತ್ತೆ. ಆದರೆ ಉತ್ತರ ಭಾರತದ ಕಡೆ ಎರಡೆರಡು ಸಲ ನವರಾತ್ರಿನ ಆಚರಿಸ್ತಾರೆ. ಒಂದು ಈ ಚೈತ್ರ ಮಾಸ ಬಂತಲ್ವ, ಯುಗಾದಿ ಹಬ್ಬ. ಸೊ ಅದು ಅಮಾವಾಸ್ಯೆ ಆದಮೇಲೆ ಬರೋ ಅಂಥ 9 ದಿನ, ಅಂದರೆ ಶ್ರೀರಾಮನವಮಿಗೆ ನವಮಿ ಬರುತ್ತಲ್ವ, ಆ 9 ದಿನವೂ ಸಹ ಅವರು ನವರಾತ್ರಿ ಅಷ್ಟೇ ಪ್ರಾಮುಖ್ಯತೆಯಿಂದ ಅಷ್ಟೇ ಭಕ್ತಿಯಿಂದ ಉಪವಾಸ ಇದ್ದು ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಸಂಜೆ ಪೂಜೆ ಮಾಡಿಕೊಂಡು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾರೆ. ಸೊ ಇದು ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರಲ್ಲ ಅನ್ಕೋತೀನಿ. ನನಗೂ ಮುಂಚೆ ಗೊತ್ತಿಲ್ಲ, ಇಲ್ಲಿ ಬಂದಮೇಲೆ ನನಗೂ ಆಚರಣೆ ಇದೆ ಅನ್ನೋದು ಗೊತ್ತಾಗಿದ್ದು. ಸೊ ಹಾಗಾಗಿ ಇವತ್ತು ನವಮಿಯ 9ನೇ ದಿನ ಈ ದೇವಸ್ಥಾನ ಉದ್ಘಾಟನೆ ಆದಾಗ, ಮರು ಉದ್ಘಾಟನೆ ಆದಾಗ ಕಳಶಯಾತ್ರೆ ಈ ಥರ ಮಾಡಿಬಿಟ್ಟು ಮಾಡಬೇಕಿತ್ತಂತೆ ಅವರ ಇದ್ರ ಪ್ರಕಾರ. ಆದರೆ ಆವಾಗ ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು, ಸೊ ಹೇಗಿದ್ರು ನವರಾತ್ರಿ ಬರುತ್ತಲ್ಲ ಆವಾಗ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ರಂತೆ. ಸೊ ಅದೇ ಇವತ್ತು ನಡೀತಾ ಇದೆ. ಆ್ಯಕ್ಚುಲಿ ಹೋದ ಸಲ ನವರಾತ್ರಿ ದಸರಾ ಟೈಮಲ್ಲಿ ಆದಾಗೂ ನನಗೆ ಫೋನ್ ಮಾಡಿ ಕರೆದಿದ್ರು ಈ ಕಮಿಟಿಲಿ ಇರೋ ಅಂಥವ್ರು. ಬಟ್ ಆವಾಗ ಕಾರಣಾಂತರಗಳಿಂದ ನಾವು ಯಾವುದೇ ಒಂದು ದೇವ್ರ ಕಾರ್ಯಕ್ಕೆ ಹೋಗೋ ಆಗಿರಲಿಲ್ಲ ನಮ್ಮ ಮನೆಯಲ್ಲಿ. ಹಾಗಾಗಿ ನಾನು ಪಾಲ್ಗೊಳ್ಳೋಕ್ಕಾಗಿರಲಿಲ್ಲ. ಬಟ್ ಬೇಜಾರಾಗಿತ್ತು, ಈ ಥರ ದೇವ್ರ ಕಾರ್ಯದಲ್ಲಿ ಪಾಲ್ಗೊಳ್ಳೋಕ್ಕಾಗಿಲ್ವಲ್ಲ ಅಂತ ಹೇಳ್ಬಿಟ್ಟು. ಸರಿ ನೆಕ್ಸ್ಟ್ ನವರಾತ್ರಿ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ಬೇಗ ನನಗೆ ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಈ ಸಲನೂ ಫೋನ್ ಮಾಡಿ ಕರೆದಾಗ ನಾನು ತುಂಬ ಖುಷಿಯಾಗಿ ಒಪ್ಕೊಂಡೆ. ಸರಿ ಆಯಿತು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು. ನೀವು ನೋಡ್ಬೋದು ಆಲ್ಮೋಸ್ಟು ಎಲ್ಲರೂ ರೆಡ್ ಸ್ಯಾರಿಲೇ ಇದ್ದಾರೆ. ಸೊ ಅದು ಒಂದು ರೂಲ್ಸ್ ಇತ್ತು, ರೆಡ್ ಸ್ಯಾರಿಲೇ ಬರಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಎಲ್ಲರೂ ರೆಡ್ ಸ್ಯಾರಿಲೇ ಬಂದಿದ್ದಾರೆ. ಮತ್ತು ತಲೆ ಮೇಲೆ ಈ ರೀತಿ ಒಂದು ರೆಡ್ ಕಲರ್ದು ದುಪ್ಪಟ್ಟ ಹಾಕೋಬೇಕು ಅಂತ ನನ್ನ ಫ್ರೆಂಡ್ ಹೇಳಿದರು. ಬಟ್ ಆ ಸಿಂಬೆ ಇಟ್ಕೋಬೇಕು ಅನ್ನೋದು ಅವ್ರು ಹೇಳೋದು ಮರ್ತ್ಬಿಟ್ರು. ನನಗೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ನಾನು ನೋಡಿರಲಿಲ್ಲ, ಇದು ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ. ಸೊ ನಾನು ರೆಡಿಯಾಗಿ ಬಂದುಬಿಟ್ಟೆ. ಬಟ್ ಆ ಕಳಸ ಹಾಗೆ ತಲೆ ಮೇಲೆ ಇಟ್ಕೊಂಡಾಗ ಸಖತ್ ನನಗೆ ನೋವಾಯಿತು. ಅದು ಸ್ವಲ್ಪ ಶಾರ್ಪಾಗಿರುತ್ತಲ್ವ, ವೆಯ್ಟ್ ಬೇರೆ ಇತ್ತು. ಸೊ ಆಮೇಲೆ ಅರ್ಧ ದೂರ ಆದಮೇಲೆ ನಿಜ ನನಗಾಗಲಿಲ್ಲ. ಏಕೆಂದರೆ ನಮ್ಮ ಕಾಲೋನಿಗೆ ಒಂದು ರೌಂಡ್ ಹೊಡಿಬೇಕು ಅಂದರೆ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಇದೆ. ಸೊ ಹಾಗಾಗಿ ಮಿನಿಮಮ್ ಅಂದರೂ 1.5-2 ಅವರ್ಸ್ ಆಗುತ್ತೆ. ಏಕೆಂದರೆ ಅದು ಮುಂದೆ ಮ್ಯೂಸಿಕ್ ಹೋಗ್ತಾ ಇರುತ್ತೆ, ಗಾಡೀಲಿ ಮ್ಯೂಸಿಕ್ ಹಾಕ್ಕೊಂಡು ನಾವು ಅದನ್ನು ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರಬೇಕು ಸ್ಲೋವಾಗಿ. ಹಾಗಾಗಿ ನಾನು ಯಜಮಾನ್ರಿಗೆ ಹೇಳಿ ಯಾರ್ದೋ ಒಂದು ಫ್ರೆಂಡ್ದು ಕರ್ಚಿಪ್ ತೊಗೊಂಡು ಅದನ್ನೇ ಸಿಂಬೆ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟೆ. ಸೊ ಇಲ್ಲೊಂದು ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ನನಗೆ ಹಾಯ್ ಮಾಡ್ತಾಯಿದ್ರು, ಅವ್ರಿಗೆ ಹಾಯ್ ಮಾಡ್ಕೊಂಡು ಹಾಗೆ ಮುಂದಕ್ಕೆ ಹೋದೆ. ಲೈಫಲ್ಲಿ ಫಸ್ಟ್ ಟೈಮ್ ಈ ರೀತಿ ನಾನು ಒಂದು ದೇವರ ಕಾರ್ಯದಲ್ಲಿ ಪಾಲ್ಗೊಂಡಿದ್ದು. ನನಗಂತೂ ತುಂಬಾ ಖುಷಿಯಾಯಿತು. ಎಲ್ಲರೂ ಅಷ್ಟೇ ತುಂಬ ಖುಷಿಯಾಗಿ ಇದು ಮಾಡ್ತಿದ್ರು. ಸೊ ಆಲ್ಮೋಸ್ಟ್ ನೋಡ್ಬೋದು ನೀವು, ನಾರ್ತ್ ಇಂಡಿಯನ್ಸೇ ಜಾಸ್ತಿ ಇದ್ದಾರೆ ಕನ್ನಡದವ್ರಿಗಿಂತ. ಎಲ್ಲೋ ಬೆರಳೆಣಿಕೆ ಅಷ್ಟೇ ನಾವು ಕನ್ನಡದವ್ರಿದ್ವಿ. ಸೊ ಅವ್ರ ಕೊನೆಯಲ್ಲಿ ದೇವಸ್ಥಾನ ಹತ್ತಿರ ಬರ್ತಾ ಬರ್ತಾ ಕತ್ಲೇನೇ ಆಗೋಯ್ತು. ಅವರೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಖುಷಿಯಾಗಿ ಬನ್ನಿ ಅಂತಿದ್ರು. ಬಟ್ ನನಗೆ ಸ್ಯಾರಿಲಿ ಅದು ಫಸ್ಟ್ ಟೈಮ್ ಕಳ್ಸ ಹೊತ್ಕೊಂಡು ತುಂಬಾ ಭಯ ಆಗ್ತಿತ್ತು. ಹಾಗಾಗಿ ನಾನು ಸೇಫಾಗಿ ತೊಗೊಂಡೋಗಿ ಕೊಟ್ಬಿಟ್ರೆ ಸಾಕಪ್ಪ ಅನ್ನೋದು, ನಾನು ಡ್ಯಾನ್ಸ್ ಏನೂ ಮಾಡೋಕ್ಕೋಗಲಿಲ್ಲ. ತಗೊಬಂದು ಕೊಟ್ಟಾಯಿತು. ಒಂದು ರೀತಿ ಸಮಾಧಾನ, ತೃಪ್ತಿ, ಖುಷಿ ಎಲ್ಲನೂ ಇತ್ತು. ಸೊ ಇದು ಆಗ್ತಿದ್ದಂಗೆ ಇಲ್ಲೇ ಪೂಜೆನೂ ಇತ್ತು, ಅಂದರೆ ಭಜನೆ ಕಾರ್ಯಕ್ರಮವೂ ಇತ್ತು. ಸೊ ಅವರೇ ಎಲ್ಲ ಸೇರಿಕೊಂಡು ಭಜನೆನ ಮಾಡ್ತಿದ್ರು. ಇದು ಆಲ್ಮೋಸ್ಟ್ ಒಂದು 1/2 ಅವರ್ ಆಯಿತು. ಎಲ್ಲರೂ ನಿಂತ್ಕೊಂಡೇ
ಭಜನೆನ ಹೇಳಬೇಕಾಗಿತ್ತು. ಬಟ್ ನಮಗೆ ಅಷ್ಟು ಗೊತ್ತಿಲ್ಲದೆ ಇರೋದ್ರಿಂದ ಅವ್ರ ಭಜನೆಗಳು ನಿಂತ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡಿದ್ದಷ್ಟೇ ನಮಗೆ ಬರುತ್ತೆ ಹೊರತು ಹೇಳೋಕ್ಕಾಗಲಿಲ್ಲ. ಸೊ ಇದಾದಮೇಲೆ ಇಲ್ಲೇ ಊಟದ ಅರೇಂಜ್ಮೆಂಟ್ಸ್ ಕೂಡ ಆಗಿತ್ತು. ಹಾಗಾಗಿ ಎಲ್ಲರೂ ಊಟ ಮಾಡ್ಕೊಂಡೇ ಹೋಗಬೇಕು ಅಂತ ಹೇಳಿದ್ರಿಂದ ನಾವು ಹೋಗಿ ಲೈನಲ್ಲಿ ನಿಂತ್ಕೊಂಡಿದ್ವಿ. ಮಕ್ಕಳಿಗೆ ಫಸ್ಟ್ ಕೊಡ್ತಾರೆ ಇಲ್ಲಿ ಪ್ರಿಫರೆನ್ಸು. ಹಾಗಾಗಿ ನನ್ನ ಮಕ್ಕಳು ಫಸ್ಟೇ ಊಟ ತೊಗೊಂಡೋಗಿ ಊಟ ಮಾಡ್ತಿದ್ರು. ಅವ್ರನ್ನ ಒಂದು ಕಡೆ ಕೂರಿಸಿ ಬಂದಿದ್ದೆ. ಸೊ ನೆಕ್ಸ್ಟು ನಮ್ಮ ರೌಂಡು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಸ್ಪೆಷಲ್ ಏನಪ್ಪ ಅಂದರೆ ಅವ್ರು ನವರಾತ್ರಿ ನಡೆಯೋ 9 ದಿನವೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಾಗೆ ಅಡುಗೆ ಮಾಡ್ತಾರೆ. ಆದರೂ ಅಷ್ಟು ಟೇಸ್ಟಿಯಾಗಿ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ ನಡೆದು ಬಂದು ಸುಸ್ತು ಏನೋ ಗೊತ್ತಿಲ್ಲ, ಅಷ್ಟು ನನಗೆ ಊಟ ಮಾಡೋಕ್ಕೆ ಆಗಲಿಲ್ಲ. ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಸ್ವಲ್ಪ ಊಟ ಮಾಡಿಕೊಂಡು ಮತ್ತೆ ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಮನೆಗೆ ಬಂದ್ವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಬರ್ತೀನಿ ಒಂದು ಹೊಸ ವಿಡಿಯೋ ಜೊತೆಯಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ಸುಕನ್ಯಾ. ಬಾಯ್.